ನಮ್ಮ ಭವ್ಯ ಬೃಹತ್ ಬೆಂಗಳೂರನ್ನು ನೀವು ಈಗ ನೋಡ್ತಾ ಇದ್ದೀರಾ. ಇದು ಕಮ್ಮನಹಳ್ಳಿ, ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಜಾಗ. ನೀವು ನೋಡ್ಬೋದು ಯಾವ ರೀತಿ ಜಾಮ್ ಪ್ಯಾಕ್ ಆಗಿ ಮನೆಗಳು ನಿರ್ಮಾಣಗೊಂಡಿವೆ. ಗಿಡ ಮರ ಹಸಿರು ಅಂತಕ್ಕಂಥದ್ದೇ ಬಹಳ ವಿರಳವಾಗಿ ಕಂಡುಬರುತ್ತೆ ನಮಗೆ. ಇದನ್ನು ನೋಡಿದಾಗ ಅನಿಸೋದೇನಪ್ಪ ಅಂತ ಹೇಳಿದ್ರೆ, ಯಾಕೆ ಗೌರ್ಮೆಂಟು ಸೆಟ್ ಪ್ಯಾಕ್ ರೂಲ್ಸನ್ನು ಇಷ್ಟು ನಿಷ್ಠೂರವಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೋಸ್ಕರನೇ. ಈ ಪರಿಪ್ರಮಾಣದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡು ಹೋಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ಗಿಡ ಮರ ಏನನ್ನೂ ಹಾಕದೆ, ಗಾಳಿ ಬೆಳಕು ನೀರಿಗೆ ಜಾಗವನ್ನು ಬಿಡದೆ ಮುಂದಿನ ದಿನ ಮನುಷ್ಯ ಯಾವ ರೀತಿ ಬದುಕಬೇಕು. ಯಾಕಂದರೆ ಮನುಷ್ಯನ ಗುಣ ಏನಪ್ಪ ಅಂತ ಹೇಳಿದ್ರೆ, ಈಗಿನ ಸಂದರ್ಭಕ್ಕೆ ಎಷ್ಟು ಉಳಿಸ್ಬೋದು ನಾನು ಅನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತಾನೆ. ನಾನು ಕೂಡ ಅದೇ ರೀತಿ ಯೋಚನೆ ಮಾಡಬಹುದು. ಆದರೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಅನಾಹುತಗಳು, ನಾವು ಮಾಡೋ ತಪ್ಪಿನಿಂದ ಮುಂದಿನ ಪೀಳಿಗೆಗಳಿಗೆ ಆಗ್ತಕ್ಕಂಥ ಅನಾಹುತಗಳನ್ನು ತಡಿಬೇಕು ಅಂತ ಹೇಳಿದ್ರೆ ನಾವು ಸೆಟ್ ಪ್ಯಾಕ್ ರೂಲ್ಸನ್ನು ದಯಮಾಡಿ ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದಡಿ ಒಂದು ಅರ್ಧ ಅಡಿ ಒಂದು ಮುಕ್ಕಾಲು ಅಡಿ ಕಡಿಮೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಬಿಡಬೇಕಾಗಿರ್ತಕ್ಕಂಥ ಸೆಟ್ ಪ್ಯಾಕನ್ನು ಪ್ರಾಪರಾಗಿ ಬಿಡಿ. ಅದರಲ್ಲೇನೋ ಒಂದು ಗೋಲ್ಮಾಲ್ ಮಾಡಿ ನಾವು ಮಾಡ್ಕೊತೀನಿ ಅಂತ ಹೇಳಿದ್ರೆ ನೋಡಿ, ನೀವೇನೀಗ ನೋಡ್ತಾ ಇದ್ದೀರಲ್ಲ, ಈ ಒಂದು ದೃಶ್ಯವನ್ನು ನಾವು ಈಗ ಹೊಸ ನಿರ್ಮಾಣಗಳನ್ನು ನೋಡಬೇಕಾಗುತ್ತೆ. ಇವರೆಲ್ಲ ಪಾಪ ಗಾಳಿ ಬೆಳಕು ನೀರು ಏನೂ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ನೀವು ನೋಡ್ಬೋದು, ಆ ಪಕ್ಕದ ಮನೆಯಲ್ಲೇ ಇದೆ. ಆ ಪಕ್ಕದ ಮನೆಯಿಂದ ಈ ಪಕ್ಕದ ಮನೆಗೆ ಏನಿಲ್ಲ ಅಂತ ಹೇಳಿದ್ರು ಒಂದು ಅರ್ಧ ಅಡಿ ಒಂದು ಅಡಿ ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಬೆಳಕಾಗಿರ್ಬೋದು ನೀರಾಗಿರ್ಬೋದು, ಅಲ್ಲೊಂದು ಮರ ನೆಡೋಕ್ಕೂ ಆಗೋದಿಲ್ಲ. ನೋಡಿ, ಒಂದು ಮರ ನೀವು ನೋಡಬಹುದಾ? ಎಲ್ಲೋ ಒಂದು 5 ಮನೆಗೆ ಒಂದು ಮರ, ಅದು ತೆಂಗಿನ ಮರಗಳು. ಅಂದರೆ ಫಲಾಪೇಕ್ಷೆ ಇಲ್ಲದೆ ಮನುಷ್ಯ ಏನನ್ನೂ ಮಾಡಲ್ಲ ಅನ್ನೋದನ್ನು ಇದರಿಂದ ನಾವು ನೋಡ್ಬೋದು.